ಸಮಗ್ರ ನಮ್ಮ ಜ್ಞಾನ ಯಜ್ಞ ಈ ಒಂದು ಭಾಗವತ ಸಪ್ತಾಹ ಇಷ್ಟು ಅರ್ಥಪೂರ್ಣವಾಗಿ ಆಗಲಿಕ್ಕೆ ಪ್ರಧಾನ ಕಾರಣ ನಮ್ಮ ಪ್ರದೇಶಾಚಾರ್ಯ ಸಾಹಿತ್ಯವನ್ನು ಸೇರಿಸಿ ಇಲ್ಲಿ ಯಾವ ಪ್ರಸಂಗಕ್ಕೆ ಯಾವ ಪದ್ಯವನ್ನು ಸೇರಿಸಬೇಕು, ಯಾವ ಸಾಹಿತ್ಯವನ್ನು ಸೇರಿಸಬೇಕು ಅಂತ ಅವರೇ ಕುಳಿತು ತುಂಬಾ ಕೆಲಸ ಮಾಡಿದ್ದಾರೆ. ಯಾವ ನಾನು ಮಾಡಿದ ಕೆಲಸ ಅಲ್ಲ, ಒಂದು ಕಥೆ ಹೇಳೋದು ಮಾತ್ರ ಕೆಲಸ. ಎಲ್ಲ ಹಾಡನ್ನ ಹುಡುಕಿ ಮಾಡಿಟ್ಟು ತುಂಬಾ ಕೆಲಸ ಮಾಡಿ, ತುಂಬಾ ಪರಿಶ್ರಮ ಉಂಟು ಅದರಲ್ಲಿ. ಅದು ಒಂದೆರಡು ದಿವಸ ಮಾಡಿದ ಕೆಲಸ ಅಲ್ಲ, ಒಂದು ತಿಂಗಳಿಂದ ಕೆಲಸ ಮಾಡಿದ್ದಾರೆ ಅವರು. ಇದೇ ಕೆಲಸ, ತೆಗೆಯುವುದು, ನೋಡುವುದು, ಪುಸ್ತಕ ನೋಡುವುದು, ಭಾಗವತವನ್ನು ಕೇಳ್ತಾ ಕೇಳ್ತಾ ಈ ಹಾಡು ಈ ಪ್ರಸಂಗಕ್ಕೆ ತುಂಬಾ ಚೆನ್ನಾಗಿ ಒಗ್ಗುತ್ತೆ ಅಂತ ಅನಿಸಿದ್ರೆ ಅದೆಲ್ಲ ಕೀರ್ತಿ ನಮ್ಮ ಪ್ರದೇಶಾಚಾರ್ಯ. ಇದರ ಮಧ್ಯೆ ಇನ್ನೊಂದು ಅಂಶವನ್ನು ಹೇಳಬೇಕು. ಮಧ್ಯದಲ್ಲಿ ಕೆಲವೊಂದು ಭಾಗವತದ ಪದ್ಯಗಳನ್ನೇ ಹೇಳ್ತಾ ಇದ್ರು, ಕನ್ನಡದ ಪದ್ಯವನ್ನು ಹೇಳ್ತಾ ಇದ್ರು. ಈ ಪದ್ಯ ಯಾವ ಹರಿದಾಸ ಸಾಹಿತ್ಯ ಅಂತ ನಿಮಗೆ ಅನಿಸಿರ್ಬೋದು. ಯಾವ ದಾಸರು ಮಾಡಿದ ಪದ್ಯ ಇದು ಅಂತ. ಇದನ್ನು ವಿಶ್ವನಂದನ ತೀರ್ಥರು ಅಂತ ಸನ್ಯಾಸಿಗಳು, ಯತಿಗಳು, ದೊಡ್ಡ ತಪಸ್ಸುಗಳು, ದೊಡ್ಡ ಜ್ಞಾನಿಗಳು ಅವರು ಬೇರೆ ಯಾರು ಅಲ್ಲ, ಪೂರ್ವಾಶ್ರಮದಲ್ಲಿ ಪ್ರದೇಶಾಚಾರ್ಯರ ತಂದೆಯಾಗಿದ್ದರು. ಅವರು ಸಮಗ್ರ ಭಾಗವತವನ್ನು ಕನ್ನಡದಲ್ಲಿ ಪದ್ಯ ರೂಪದಲ್ಲಿ ಮಾಡಿದ್ದಾರೆ. ಅದರ ಕೆಲವೊಂದು ಪದ್ಯಗಳನ್ನ ಆಯ್ದು ಅವರು ಇವತ್ತು ಇಲ್ಲಿ ಹಾಡಿದ್ದಾರೆ. ಬಹುಶಃ ವಿಶ್ವನಂದನ ತೀರ್ಥರು ಬಹಳ ಸಂತೋಷ ಪಟ್ಟಿರ್ತಾರೆ ಹಾಡನ್ನು ಕೇಳಿ. ವಿಶ್ವನಂದನ ತೀರ್ಥರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಪೂರ್ವಾಶ್ರಮದಲ್ಲಿ ಅವರು ರಘುನಂದನ ಆಚಾರ್ಯರು ಅಂತ ಆಗಿದ್ರು. ಅವರು ಲೌಕಿಕದಲ್ಲಿ MSc ಪದವಿಯನ್ನು ಮಾಡಿ ಗೋಲ್ಡ್ ಮೆಡಲ್ ತೆಗೆದು PhD ಪದವಿಯನ್ನು ಪಡೆದವರು. PhD ಪದವಿಯನ್ನು ಪಡೆದು ಒಂದು 2 ವರ್ಷ ಜಾಬ್ ಮಾಡಿದಾರಲ್ವಾ, 2 ತಿಂಗಳು ಜಾಬ್ ಮಾಡಿದ್ದಾರೆ. 2 ತಿಂಗಳು ಜಾಬ್ ಮಾಡಿ PhD ಮಾಡಿ ಗೋಲ್ಡ್ ಮೆಡಲ್ ಪಡೆದಂತ ಒಬ್ಬ ವ್ಯಕ್ತಿ 2 ತಿಂಗಳು ಜಾಬ್ ಮಾಡಿ ಇದ್ದಕ್ಕಿದ್ದಾಗ ವೈರಾಗ್ಯ ಬಂತು. ಇದೆಲ್ಲ ಲೌಕಿಕವಾಗಿ ನಾನು ಬದುಕಬೇಕು, ಇನ್ನೊಬ್ಬರ ಹಂಗಲ್ಲಿ ಇನ್ನೊಬ್ಬರ ಆಶಯದಲ್ಲಿ ಸಂಬಳಕ್ಕಾಗಿ ಯಾಕೆ ಕೆಲಸ ಮಾಡಬೇಕು ಅಂತೇಳಿ ಒಂದು ರಾತ್ರಿ ಹಗಲಾಗೋದ್ರ ಒಳಗೆ ಎಲ್ಲವನ್ನು ತ್ಯಾಗ ಮಾಡಿ ರಿಸೈನ್ ಮಾಡಿದ್ದಾರೆ. ನಾನು ಇನ್ನು ನಾಳೆಯಿಂದ ಕೆಲಸಕ್ಕೆ ಬರುವುದಿಲ್ಲ ಅಂತ. ಅವರ HODಗೆ ಆಶ್ಚರ್ಯ ಆಗ್ತದೆ, ಯಾಕೆ ಕೆಲಸ ಬಿಡ್ತಾ ಇದ್ದೀರಾ ಅಂತ ಹೇಳಿದ್ರು. ಜೀವನಕ್ಕೆ ಏನ್ ಮಾಡ್ತೀರಾ ಅಂತ. ಜೀವನಕ್ಕೆ ದೇವರು ಇದ್ದಾನೆ ಹೇಳಿದಂತೆ ಎಲ್ಲವನ್ನು ತ್ಯಾಗ ಮಾಡಿ ಒಬ್ಬ MSc ಗೋಲ್ಡ್ ಮೆಡಲ್ PhD ಹೋಲ್ಡರ್ ವೈರಾಗ್ಯವನ್ನು ತಾಳಿ ಶಾಸ್ತ್ರಾಧ್ಯಯನವೇ ನನ್ನ ಜೀವನ, ಪಾಠ ಪ್ರವಚನ ನನ್ನ ಜೀವನ ಅಂತ ಅಂದುಕೊಂಡು ಬದುಕನ್ನೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಿಸಿ ರಘುನಂದನಾಚಾರ್ಯರೇ ಮುಂದೆ ವಿಶ್ವನಂದನ ತೀರ್ಥರಾಗಿ ಒಬ್ಬ ಸನ್ಯಾಸಿ ಅಂದರೆ ಹೇಗಿರಬೇಕು ಅಂತ ಆದರ್ಶ ವ್ಯಕ್ತಿಯಾಗಿದ್ದುಕೊಂಡು ಸಮಾಜಕ್ಕೆ ಮಾದರಿಯಾದಂಥ ವ್ಯಕ್ತಿ ಅವರ ಪುತ್ರ ಅಂತ ಹೇಳಿ ನಮಗೆಲ್ಲ ಬಹಳ ಸಂತೋಷ. ಉಪನ್ಯಾಸ ಕೇಳಿಗೆ ಬರ್ತಾ ಇದ್ರು ಶ್ರದ್ಧೆಯಿಂದ. ದೊಡ್ಡ ಸಾಧಕರು ರಾಧೇಶಾಚಾರ್ಯರು. ಅವರು ಮೂಲತಃ ಅವರು ಒಂದು ವಯಲಿನ್ ಕಲಾವಿದರು, ಪಿಟೀಲನ್ನು ಬಹಳ ಚೆನ್ನಾಗಿ ನುಡಿಸ್ತಾರೆ ಅವರು. ಅವರ ಅಧ್ಯಯನ ಪರಂಪರೆ ಎಲ್ಲಿಂದ ಆರಂಭ ಆಯಿತು ಹೇಳಿದ್ರೆ ಲಾಲ್ಗುಡಿ ಜಯರಾಮನ್ ಅಂತ ನೀವೆಲ್ಲ ಕೇಳಿರ್ಬೋದು. ಪಿಟೀಲ್ ಅಂದ್ರೆ ಲಾಲ್ಗುಡಿ, ಲಾಲ್ಗುಡಿ ಅಂದ್ರೆ ಪಿಟೀಲ್ ಅನ್ನುವಷ್ಟು ಮಟ್ಟಿಗೆ ದಂತಕಥೆ ಅಂತ ಅನಿಸಿಕೊಂಡು ಲಾಲ್ಗುಡಿ ಜಯರಾಮನ್. ಆ ಲಾಲ್ಗುಡಿ ಜಯರಾಮನ್ ಅವರ ಸೋದರಿ ತಂಗಿ ಲಾಲ್ಗುಡಿ ರಾಜಲಕ್ಷ್ಮಿ ಅಂತ. ರಾಜಲಕ್ಷ್ಮಿ ಅವರ ಬಳಿಯಲ್ಲಿ ಅವರು ಅಭ್ಯಾಸ ಮಾಡಿದರು. ಸುಮಾರು ವರ್ಷಗಳಿಂದ ಇಂತಹ ದೊಡ್ಡ ವ್ಯಕ್ತಿಯ ಬಳಿಯಲ್ಲಿ ಅಭ್ಯಾಸವನ್ನು ಮಾಡಿ ಇವತ್ತು ಇಂತಹ ವ್ಯಕ್ತಿಯಾಗಿ ನಿಂತಿದ್ದಾರೆ. ನಮ್ಮ ಈ ದೇಶದ ಪ್ರಸಿದ್ಧ ಕಲಾವಿದರು ಅಂತ ಯಾರಿದ್ದಾರೆ, ಸಂಗೀತದ ದಿಗ್ಗಜರು ಅಂತ ಯಾರಿದ್ದಾರೆ, ಎಲ್ಲ ದಿಗ್ಗಜರಿಗೂ ಕೂಡ ಅವರು ಪಕ್ಕವಾದ್ಯ ನುಡಿಸಿಯಾಗಿದೆ. ಸಾಧಕರು ಪಿಟೀಲಿನಲ್ಲಿ ಮಾತ್ರವಲ್ಲ ಗಾಯನದಲ್ಲಿಯೂ ಕೂಡ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಉಂಟು ಅಂತ ನಮಗೆಲ್ಲ ತೋರಿಸಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮಗೆ ಪಕ್ಕವಾದ್ಯದಲ್ಲಿ ಇದ್ದು ನಮ್ಮ ಹೊಸಹಳ್ಳಿ ರಘುರಾಮ್ ಅಂತ ಬಹಳ ಸಾತ್ವಿಕ ವ್ಯಕ್ತಿ, ಶಿವಮೊಗ್ಗದಲ್ಲಿ ಇರ್ತಾರೆ. ಅವರು ಹೊಸಹಳ್ಳಿ ಅಂತೇಳಿ ಶಿವಮೊಗ್ಗದ ಒಂದು ಹಳ್ಳಿಯಲ್ಲಿ ವಾಸ ಮಾಡುವವರು, ಬೆಂಗಳೂರಿನಲ್ಲಿ ವಾಸ ಮಾಡುವವರಲ್ಲ. ತುಂಬಾ ಶ್ರದ್ಧಾವಂತರು, ತುಂಬಾ ವಿನೀತರು, ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲ. ನಿರ್ವ್ಯಾಜವಾಗಿ ಶಿಷ್ಯರಿಗೆ ಇವತ್ತಿಗೂ ಪಾಠವನ್ನು ಮಾಡ್ತಾ ಇದ್ದಾರೆ. ಆನ್ಲೈನ್ ಮೂಲಕ ದೇಶ ವಿದೇಶಗಳಲ್ಲಿರುವಂತಹ